ಸೊ ಅದ್ರ ಬಿಫೋರೇನೆ ಇವಾಗ ನ್ಯಾಯ ಸಿಗ್ಲಿ. ಓಕೆ, ಇವಾಗ ನಾವೇನು ಕೇಳಬೇಕು, ಎಕ್ಸಾಂಪಲ್ ಇವಾಗ ಸೌಜನ್ಯ ಅವ್ರ ಕೇಸು ನಡೀತಾ ಇದೆ, ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಕೇಳಬೇಕು. ಸೌಜನ್ಯನ ಅವ್ರು ಯಾರೋ ದೊಡ್ಡ ವ್ಯಕ್ತಿಗಳಂತೆ ಇನ್ನೊಬ್ರಂತೆ ಮಾತಾಡೋ ರೈಟ್ಸ್ ಯಾವ ನನ್ನ ಮಗನಿಗೂ ಇಲ್ಲ, ಯಾರಿಗೂ ಇಲ್ಲ. ಯಾಕಂದ್ರೆ ಅಕಸ್ಮಾತ್ ಇವತ್ತು ಮಾತಾಡ್ತಿರೋರು ನಾಳೆ ಇವ್ರ ಕೈವಾಡ ಇಲ್ಲ ಅಂತಂದ್ರೆ ಅವ್ರಿಗೇನು ಮಾಡಬೇಕು? ಹಂಗೆ ಇವಾಗ ಎಲ್ಲ ದರ್ಶನ್ ವಿಚಾರದಲ್ಲೂ ಮಾತಾಡ್ತಿದಾರಲ್ಲ, ಅದಕ್ಕೆ ಅದೇ ನಾನು ಹೇಳ್ತಿರೋದು. ಇವಾಗ ಎಲ್ಲರೂ ಇವಾಗ ಎಕ್ಸಾಂಪಲ್ ನನಗೆ ಇನ್ನೊಂದು ಸೌಜನ್ಯ ಅವ್ರ ವಿಚಾರದಲ್ಲೂ ತುಂಬ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಲಿ, ಆ ಥರ ಮಾಡ್ದಿರೋರಿಗೆ ರೋಡಲ್ಲಿ ಹೊಡೆದು ಸಾಯಿಸ್ಲಿ, ಯಾವುದೇ ಕಾರಣಕ್ಕೂ ಯಾರ್ದು ಅಬ್ಜೆಕ್ಷನ್ ಇರಲ್ಲ, ಅದು ದೊಡ್ಡವರಾಗಲಿ ಚಿಕ್ಕವರಾಗಲಿ. ಬಟ್ ಅದ್ರ ಬಿಫೋರೇನೆ ಆ ಜಾಗದ ಬಗ್ಗೆ, ಅಲ್ಲಿರೋವಂಥ ದೇವ್ರ ಬಗ್ಗೆ, ಆ ದೇವ್ರ ಜೀವಂತವಾಗಿ ಇರೋ ಹೊತ್ತಿಗೆ, ದೇವರು ಅನ್ನೋದು ಅಲ್ಲಿ ಇರೋ ಹೊತ್ತಿಗೆ ಇನ್ನೂ ಘಟನೆಗೆ ಅಟ್ಲೀಸ್ಟ್ ಅದು ನಡೆದಿರೋದಕ್ಕೆ ನ್ಯಾಯ ಸಿಗಲಿ ಅಂದ್ಬಿಟ್ಟು ಇವತ್ತಿಗೂ ಜನಗಳ ಅದ್ರ ಬಗ್ಗೆ ಗಮನ ಹರಿಸೋ ಥರ ದೇವರ ಆಶೀರ್ವಾದ ಇರೋದಕ್ಕೆ ಇದೆಲ್ಲ ನಡೀತಾ ಇರೋದು. ಅದನ್ನ ಬಿಟ್ಟು ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡೋದು, ಮತ್ತು ಸೌಜನ್ಯ ವಿಚಾರ ತೊಗೊಂಡು ಎಷ್ಟೋ ಜನ ಲೈಕು ಫಾಲೋವರ್ಸ್ಗೋಸ್ಕರ ಹೆಂಗೆ ಬೇಕಂಗೆ ನ್ಯೂಸ್ಗಳು ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ನಮಗೆ ಇನ್ನೊಂದೇನೆಂದರೆ ಧರ್ಮ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೇರೆ ಧರ್ಮನ ದೂಷಿಸಬಾರ್ದು, ಬಟ್ ನಮ್ಮ ಧರ್ಮನ ಬಿಟ್ಕೊಡ್ಬಾರ್ದು. ನಾವು ಬೇರೆ ತಾಯಿನ ಬೈ ಅಂತ ಯಾರೂ ಹೇಳಿಲ್ಲ, ಬಟ್ ಹಂಗಂತ ಅಂದ್ಬಿಟ್ಟು ನಮ್ಮ ತಾಯಿನ ನಾವು ಪೂಜೆ ಮಾಡೋಣ, ಬೇರೆಯವ್ರ ತಾಯಿನ ಗೌರವಿಸೋಣ, ಈ ಥರ ಇರುತ್ತೆ. ಅಂದರೆ ದರ್ಶನ್ ಸರ್ದಿರ್ಬೋದು ಅಥವಾ ಧರ್ಮಸ್ಥಳದಿರ್ಬೋದು, ಯಾವುದೇ ಕೇಸ್ಗಳಲ್ಲಿ ಕೆಲವೊಂದು ಕಡೆ, ಇನ್ನೂ ಕೆಲವೊಂದು ಕಡೆ ಪ್ರೂವ್ ಆಗಿದೆ, ಅವ್ರು ಈ ಕನ್ಫರ್ಮ್ ಆಗಿ ವಿಡಿಯೋ ಸಿಕ್ಕಿರೋದು ಸಮೇತ ಎಷ್ಟೋ ಜನ ಇವತ್ತು ಆಚೆಗೆ ಬಂದಿದ್ದಾರೆ, ಅದ್ರ ಬಗ್ಗೆ ಕೇಳೋರೇ ಇಲ್ಲ. ಮೊನ್ನೆ ಇವಾಗ ಇತ್ತೀಚೆಗೆ ಇಲ್ಲೇ ಎಲ್ಲಿ ಹೇಳಿ ಯಾವುದಪ್ಪ ಅದು ಮಾಗಡಿ ಹತ್ರ ಯಾವುದೋ ಒಂದು ಹೆಣ್ಮಗಳು ರೇಪ್ ಆಯಿತು, ಅದಾದ್ಮೇಲೆ ರೇಪ್ ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಎಸ್ತೋಗಿದ್ರು. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಪ್ರಕರಣಗಳು ನಡೀತಾನೆ ಇರುತ್ತೆ, ಲೈಕ್ಸ್ ಫಾಲೋವರ್ಸ್ ಬರಲ್ವಲ್ಲ, ಲೈಕ್ಸ್ ಫಾಲೋವರ್ಸ್ ಬರಲ್ಲ, ಯಾರು ನೋಡಲ್ವಲ್ಲ. ವಿಚಾರದ ದರ್ಶನ್ ಅವರ ಕೇಸ್ ಮಾತ್ರ ಹೈಪ್, ತುಂಬಾ ಹೈಪ್ ಅಲ್ಲಿ ಇದೆ. ಇವಾಗ ಮುರಳಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಹಲೋ ಸರ್, ಮುರಳಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದಾನೇನಾ? ಬ್ಯಾಂಗ್ಳೂರೇನಾ? ಏನ್ ಮಾಡ್ಕೊಂಡಿದ್ದೀರಾ ಮುರಳಿ ಅವರೇ? ಫಿಲ್ಮ್ ಡೈರೆಕ್ಟರ್, ಆರ್ಟಿಸ್ಟ್, ಆಮೇಲೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ನೀವು ಇವ್ರು ವರ್ಧಾ ಅವ್ರ ಫ್ರೆಂಡಾ ನೀವು? ಹೌದೌದು. ಬ್ರದರ್ ಫ್ರೆಂಡ್ ಅಲ್ಲ, ಅವ್ರ ಅಣ್ಣ ನನ್ಗೆ. ಬ್ರದರ್ ನಿಮ್ಗೆ? ಓಕೆ. ನೀವು ದರ್ಶನ್ ಅವ್ರ ಅಭಿಮಾನಿನಾ? ಖಂಡಿತವಾಗಿ ಸರಿ. ಅಂದ್ರೆ ನೀವ್ ಹೇಳಿದ್ರಿ ನೀವು ಡೈರೆಕ್ಟರ್ ಅಂತ ಹೇಳಿದ್ರಿ, ದರ್ಶನ್ ಅವ್ರ ನೋಡಿರ್ತೀರಾ ನೀವು ಸ್ಯಾಂಡಲ್ವುಡ್ ಅಲ್ಲಿ ಇದೀರಾ ಅಂತಂದ್ರೆ ದರ್ಶನ್ ಅವ್ರನ್ನ ನೋಡಿರ್ತೀರಾ. ಹೇಗೆ ಅವ್ರ ಸ್ವಭಾವ ಸರ್? ಅವ್ರಿಗೆ ಯಾವ ರೀತಿ ಸರ್? ಮೇಡಮ್, ಪ್ರತ್ಯೇಕವಾಗಿ ಡಿ ಬಾಸ್ ಅವ್ರನ್ನ ತುಂಬಾ ಬಾರಿ ಭೇಟಿ ಆಗಿದ್ದೇನೆ, ತುಂಬಾ ಸರಿ ಅವ್ರನ್ನ ಅಂದ್ರೆ ಒಡನಾಟಗಳು ಬಹಳ ಅದ್ಭುತವಾಗಿದೆ. ಈಗ ಏನು ಅವರ ಮೇಲೆ ಆರೋಪಗಳು ಅಥವಾ ಅವ್ರ ಫ್ಯಾನ್ಸ್ ಗಳ ಮೇಲೆ ಆರೋಪಗಳು ಬರ್ತಾ ಇದೆ, ಇದು ಕೇಳುಗರಿಗೆ ಅಥವಾ ಏನೀಗ ಅಂಧಾಭಿಮಾನಿಗಳು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾರಲ್ಲ, ಆ ಅಂಧಾಭಿಮಾನಿಗಳು ಅಂತ ಹೇಳ್ಕೊಳ್ಳೋ ಅಂತ ಎಲ್ರು ಯಾರ್ಯಾರೆಲ್ಲ ಅಂಧಾಭಿಮಾನಿಗಳು ಅಂತ ಹೇಳ್ತಾ ಇದ್ರಲ್ಲ, ಇವತ್ತಿಗೆ ಅವರ ಪರಿಸ್ಥಿತಿ ಏನೇನ್ ಆಗ್ತಾ ಇದೆ. ಒಂದು, ಅಂಧಾಭಿಮಾನಿಗಳು ಅಂತ ಹೇಳುವಂತ ಮೂರ್ಖರು ಏನಿದ್ದಾರೆ ಅವ್ರೀಗ ಅವರ ಪರಿಸ್ಥಿತಿ ಏನಾಗ್ತಾ ಇದೆ ಅನ್ನೋದು ಒಂದಾದ್ರೆ, ಎರಡನೇದು ಡಿ ಬಾಸ್ ಅವರ ಒಂದು ವಿಚಾರವಾಗಿ ಕೇಳಿದ್ರಿ ತಾವು. ಪ್ರತ್ಯೇಕವಾಗಿ ನಾವು ಪರ್ಸನಲ್ ಆಗಿ ಅವ್ರನ್ನ ನೋಡಿದಾಗ ಮೇಡಮ್ನವ್ರೆ, ಒಂದು ಮಗುವಿಗಿಂತ ಒಂದು ಮುಗ್ಧ ಮನಸ್ಥಿತಿ ಅಂತಂದ್ರೆ ತಪ್ಪಾಗೋದಿಲ್ಲ, ನಾವು ಪರ್ಸನಲ್ ಆಗಿ ನೋಡಿರೋ ಪ್ರಕಾರ. ಓಕೆ, ಕೆಲವರಿಗೆ ಹೇಳ್ಬಹುದು ಅವ್ರ ಹಿಂಗೆ, ನಾವ್ ಅದನ್ನ ನೋಡೇ ಇಲ್ಲ ಮೇಡಮ್. ಮತ್ತೆ ದರ್ಶನ್ ರವರು ಇವತ್ತಿನವರೆಗೂ ಅಭಿಮಾನಿಗಳಿಗೆ ಹೇಳ್ಕೊಂಡ್ ಕೊಟ್ಟಿರ್ತಕ್ಕಂಥದ್ದು ಒಂದೇ, ನೋಡ್ರಪ್ಪ, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಬೇರೆಯವ್ರನ್ನ ಹೀಯಾಳಿಸ್ಬೇಡಿ, ಅದನ್ನ ಬಿಟ್ಟು ಬೇರೆ ಏನ್ ಶೋಕಿನಾದ್ರೂ ಮಾಡ್ರಯ್ಯ ಅಂತ ಹೇಳ್ಕೊಂಡ್ ಕೊಟ್ಟಿದ್ದಾರೆ. ಸೊ ಅವರು ಅಲ್ಲ, ಅಭಿಮಾನಿಗಳು ಆತರ ಮಾಡ್ತಾರೆ ಅಂತ ಅಂತಾರಲ್ಲ. ಡಿ ಬಾಸ್ ರವರ ರಿಯಲ್ ಫ್ಯಾನ್ಸ್ ಗಳು ಏನಿದ್ದಾರೆ ಮೇಡಮ್ನವ್ರೆ, ನೂರಾರು ಸಾವಿರಾರು ಅನಾಥಾಶ್ರಮಗಳಿಗೋಗಿ ಲಕ್ಷಾಂತರ ರೂಪಾಯಿಗಳನ್ನ ಇಲ್ಲಿ ಯಾರೋ ತಾಮನ್ ಕೊಡಲ್ಲ. ಅಥವಾ ಈಗ ಏನು ವರ್ಧನ್ ಅವ್ರು ಕೂತಿದ್ದಾರೆ, ಅವ್ರಿಗೇನ್ ಯಾರು ತಾಂಬಂದ್ಬಿಟ್ಟು ಈಗ ನಿಮ್ ಚಾನಲ್ ಕಡೆಯಿಂದ ಆಗ್ಲಿ ಅಥವಾ ಡಿ ಬಾಸ್ ಅವ್ರ ಕಡೆಯಿಂದ ಆಗ್ಲಿ ಯಾರಾದ್ರೂ ಕೊಡ್ತಾರ? ಇಲ್ಲ ಅಲ್ವಾ? ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅಭಿಮಾನಿಗಳಿಗೆ ಟ್ರೋಲ್ ಪೇಜ್ ಅವರು ಪ್ರಥಮ್ ಇದಾರಲ್ಲ, ಏನ್ ಹೇಳ್ತೀರಾ ಸರ್ ಪ್ರಥಮ್ ಅವ್ರ ಬಗ್ಗೆ? ಅಲ್ಲ, ಅವ್ರ ವ್ಯಕ್ತಿ ಕರೆಕ್ಟ್ ಆಗಿ ಬುದ್ಧಿಮಾಂದ್ಯ ಆಗಿದ್ದಾರೆ ಪಾಪ. ಅನಕ್ಷರಸ್ಥರು ದರ್ಶನ್ ರವರ ಅಭಿಮಾನಿಗಳು, ಅನಕ್ಷರಸ್ಥರು ದರ್ಶನ್ ರವರ ಅಭಿಮಾನಿಗಳು ಅಂತ ಹೇಳ್ತಾರೆ. ದರ್ಶನ್ ರವರ ಅಭಿಮಾನಿಗಳು ವೆಲ್ ಎಜುಕೇಟೆಡ್ಸ್ ಮೇಡಮ್ನವ್ರೆ, ವೆಲ್ ಎಜುಕೇಟೆಡ್ಸ್ ಆಗೇ ಇದಾರೆ. ಸೊ ಅವ್ರು ಮಾಡ್ತಕ್ಕಂತ ಕಾರ್ಯ ಕೆಲಸಗಳು ಇನ್ನೊಂದು ಮತ್ತೊಂದು ಯಾರಿಗೂ ತೋರ್ಪಡಿಕೆ ಮಾಡ್ಕೊಂಡು ಶೋ ಅಪ್ ಮಾಡುವಂತ ಅವಶ್ಯಕತೆ ಇಲ್ಲ. ನೂರಾರು ಜನಕ್ಕೆ ದಾನ ಧರ್ಮ ಮಾಡ್ತಾ ಇದ್ದಾರೆ, ಸಹಸ್ರಾರು ಅನಾಥಾಶ್ರಮಗಳಿಗೆ ಇನ್ನೊಂದು ಮತ್ತೊಂದಕ್ಕೆ ಅವರ ಕೈಲಾದಂತ ಸೇವೆಗಳನ್ನ ಪ್ರತಿಯೊಬ್ಬ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಮೊದ್ಲೆಲ್ಲ ಕೇಕು, ಆರ, ತುರಾಯಿಗಳನ್ನ ತಗೊಂಡ್ಬರ್ತಾ ಇದ್ರು ಡಿ ಬಾಸ್ ಅವರ ಅಭಿಮಾನಿಗಳು ಅಂತ ಹೇಳಿಸ್ಕೊಳ್ಳುವಂತವ್ರು. ಆದ್ರೆ ಡಿ ಬಾಸ್ ಅವರು ಹೇಳಿದಂತ ಒಂದೇ ಒಂದು ಮಾತಿಗೆ
ಅವರ ಪರ್ಸನಲ್ ದುಡ್ಡು ಹಾಕಿ ಮೇಡಮ್ 2 ಮೂಟೆ 5 ಮೂಟೆ 100 ಮೂಟೆ ಅಕ್ಕಿ ತಾಮನ್ ಕೊಡುವಂತವ್ರು ಇದ್ದಾರೆ. ಅದೇ ಅವ್ರ ಪ್ರೊಫೈಲ್ ಅಲ್ಲಿ ನೋಡ್ತಿದೀವಿ ನಾವು. ಅವರು ಅಂದ್ರೆ ಇದು ಅಭಿಮಾನಿಗಳು ಏನೇನು ಎಲ್ಲೆಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ ಅದೆಲ್ಲವನ್ನು ಅವ್ರ ಪ್ರೊಫೈಲ್ ಅಲ್ಲಿ ಹಾಕೋತಿದ್ದಾರೆ. ಹಾ ಅಲ್ಲ ಹೇಳ್ತಾ ಇರೋದು ನಲ್ಲಿ ಯಾವ ಒಬ್ಬ ದರ್ಶನ್ ಸರ್ ಪ್ರೊಫೈಲ್ ಅಲ್ಲಿ ಹಾಕಿದಾರಲ್ಲ ಕೆಲಸಗಳೆಲ್ಲ ಏನಂತ ಹೇಳ್ತೀರಾ? ಗುಂಡಾಗಿರಿನಾ ಹೇಳಿ ತಾವು ಇಲ್ಲಿವರೆಗೂ? ಹೌದು ಸರ್. ಸರಿ, ಮಾತೆತ್ತಿದ್ರೆ ದರ್ಶನ್ ಅವ್ರು ಹಂಗೆ ದರ್ಶನ್ ಅವ್ರು ಹಿಂಗೆ ಅಲ್ಲ ಅಂತವ್ರಿಗೆ ಏನ್ ಆಗ್ತಾ ಇದೆ, ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ. ಅಂದ್ರೆ ಏನ್ ಪ್ರಾಬ್ಲಮ್ ಇರ್ಬೋದು ಸರ್? ಇವಾಗ ದರ್ಶನ್ ಅವ್ರ ವಿಚಾರನೇ ತುಂಬಾ ಹೈಲೈಟ್ ಮಾಡುವಂತದ್ ಏನಿದೆ? ಇಲ್ಲ ದರ್ಶನ್ ಅವ್ರ ಸ್ಯಾಂಡಲ್ವುಡ್ ಅಲ್ಲಿ ಬೆಳಿಬಾರ್ದಂತಾನ, ಅವ್ರ ಸಿನಿಮಾಗಳು ಓಡಬಾರ್ದಂತಾನ, ಆತರದ ಮನಸ್ಥಿತಿ ಇದೆ ಅಂತ ಅನಿಸುತ್ತಾ ನಿಮ್ಗೆ? ಇವತ್ತಿಗೆ ಆಲದ ಮರ ಆಗಿ ಬೆಳೆದ್ ನಿಂತು ಬಿಟ್ಟಿದ್ದಾರೆ ಮೇಡಮ್. ಈಗೇನ್ ಅಳ್ಳಾಡ್ಸೋದು, ಕಿತ್ತಾಕೋಕೆ, ದಬ್ಬಾಕೋಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಆಲದ ಮರ ಆಗಿ 100 ಸಾವಿರಾರು ಜನಕ್ಕೆ ನೆರಳು ನೀಡ್ತಾ ಇದ್ದಾರೆ. ಸೊ ಈಗ ಅವ್ರನ್ನ ಬೀಳಿಸ್ಬಿಡ್ತೀವಿ ನಾವು, ಕೆಳಗಡೆ ಉರುಳಿಸ್ಬಿಡ್ತೇವೆ, ಅವೆಲ್ಲ ಸಾಧ್ಯ ಇಲ್ಲ. ಮತ್ತೆ ಅಪ್ಪಟ ದರ್ಶನ್ ರವರ ಅಭಿಮಾನಿಗಳು ಯಾರೇ ಆದ್ರೂ ಕೂಡ ಒಂದು ಹೆಣ್ಣನ್ನ ಅವಹೇಳನಕಾರಿಯಾಗಿ ಮಾತಾಡುವಂತದ್ದಾಗ್ಲಿ ಅಥವಾ ಒಂದು ಹೆಣ್ಣನ್ನ ನಿನ್ಸುವಂತದ್ದಾಗ್ಲಿ ಇವತ್ತಿನವರೆಗೂ ಯಾವುದೇ ರಿಯಲ್ ಫ್ಯಾನ್ಸ್ ಗಳು ನಾನು ಹೇಳ್ತಾ ಇದ್ದೇನೆ, ದರ್ಶನ್ ರವರ ಅಪ್ಪಟ ಅಭಿಮಾನಿಗಳು ಒಂದು ಹೆಣ್ಣನ್ನ ಕೂಡ ಅವಹೇಳನಕಾರಿಯಾಗಿ ಮಾತಾಡೋದಿಲ್ಲ, ಒಂದು ಹೆಣ್ಣಿಗೆ ನಿನ್ಸುವಂತ ಕೆಲಸ ಮಾಡೋದಿಲ್ಲ ರಿಯಲ್ ಫ್ಯಾನ್ಸ್ ಗಳು. ಇಲ್ಲಿ ಕೆಲವರು ಸೋಕಾಲ್ಡ್ ಫ್ಯಾನ್ಸ್ ಗಳು ಅಂದ್ರೆ ದರ್ಶನ್ ರವರ ಫ್ಯಾನ್ಸ್ ಅಂತಾನೆ ಅಲ್ಲ, ಕೆಲವ್ರಿಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಯಾರು ಫ್ಯಾನ್ಸ್ ಆಗ್ಬೇಕು ಅನ್ನೋಂತ ಒಂದು ಅರ್ಹತೆನೇ ಇಲ್ದೇನೆ ನಾನ್ ದರ್ಶನ್ ರವರ ಫ್ಯಾನ್ಸು, ನಾನ್ ಪುನೀತ್ ಅವರ ಫ್ಯಾನು, ನಾನು ಸುದೀಪ್ ಅವರ ಫ್ಯಾನು, ನಾನು ಯಶ್ ಅವರ ಫ್ಯಾನು ಅಂತ ಹೇಳ್ಕೊಂಡು 1.5 GB ನೆಟ್ ಸಿಕ್ಬಿಟ್ರೆ ಬಡ್ಡಿ ಮಕ್ಕಳು ಹೆಂಗ್ ಬೇಕು ಒಂದು ಹೆಣ್ಣು ಮಕ್ಕಳನ್ನ ನಿಂದಿಸ್ಕೊಂಡು, ಒಂದು ಹೆಣ್ಣು ಮಕ್ಕಳಿಗೆ ಅಸಹ್ಯವಾಗಿ ಮಾತಾಡ್ಕೊಂಡು ಅಂತವ್ರಿಗೆ ಶಿಕ್ಷೆ ಆಗ್ಲಿ. ಅವರೆಲ್ಲ ಖಾಲಿ ಪಲಾವ್ಗಳು ಮಾಡೋ ಕೆಲಸ ಇಲ್ದೆ 200% ಅದೇ ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಲ್ಲ ಸರ್, ಚಪ್ರಿಗಳು ಅಂತ ಅಂತವ್ರ 100% ಪಕ್ಕಾ ಹೇಳಿದ್ರಿ ನೋಡಿ, ಚಪ್ರಿಗಳು ಅಂತ. ಚಪ್ರಿಗಳು ಅಂತಂದ್ರೆ ಅವರು ಕೂಡ ಶೋಕಿ ಮಾಡ್ತಾರೆ ಮೇಡಮ್, ಅವ್ರು ದುಡ್ದಿರೋ ದುಡ್ನಲ್ಲಿ ಶೋಕಿ ಮಾಡ್ತಾರೆ ಈ ಚಪ್ರಿಗಳು. ಈಗ ನನ್ನ ಮಗನ ಅಂತವಕ್ಕೂ ಲಾಯಕ್ಕಿಲ್ಲ ಇವ್ರೆಲ್ಲನ, ಓಕೆನಾ? ಈ ಮೆಸೇಜ್ ಗಳನ್ನ ಹಾಕೊಂಡು ಹೆಣ್ಣು ಮಕ್ಕಳುಗಳಿಗೆ ನಿಂದಿಸ್ಕೊಂಡು ನಾನು ಆ ಹೀರೋ ಫ್ಯಾನು, ನಾ ಈ ಹೀರೋ ಫ್ಯಾನು. ಮೇಡಮ್ ಎಲ್ಲಾ ದೊಡ್ಡವರು ಬಹಳ ಅದ್ಭುತವಾಗಿದ್ದಾರೆ. ಎಲ್ಲಾ ದೊಡ್ಡವರು ಕೂಡ ಅವ್ರವ್ರ ಕೆಲಸ ಕಾರ್ಯಗಳೆಲ್ಲ ಅವ್ರವ್ರೆಲ್ಲ ಫಿಕ್ಸ್ ಆಗಿದ್ದಾರೆ. ಮತ್ತೆ ಅವರ ರಿಯಲ್ ಫ್ಯಾನ್ಸ್ ಗಳು ಕೂಡ ಅಷ್ಟೇನೆ. ಇಂತ ಏನು ಬೊಗಳೆ ಮಾತುಗಳಿಗೆಲ್ಲನ ತಲೆನೂ ಕೊಡಲ್ಲ. ಯಾರು ಕೊಡ್ತಾರೆ ಅಂದ್ರೆ ಅದೇ ಈ ಪ್ರಥಮ್ ಅಂತ ಅನಕ್ಷರಸ್ಥರು ಏನಿದ್ದಾರೆ, ಈ ಪ್ರಥಮ್ ಅಂತ ಅನಕ್ಷರಸ್ಥರು ಮಾತ್ರನೇ ಈ ತರ ತಲೆ ಕೊಡುವಂತದ್ದು, ಈ ತರ ಸಿಕ್ಕಿದ್ ಕಮೆಂಟ್ ಗಳು ಮಾಡ್ತಕ್ಕಂಥದ್ದು. ಈಗ ಪ್ರಥಮರು ಕೂಡ ಹಾಗೆ ಮಾಡ್ತಾರೆ. ಅಲ್ಲಿ ಇಲ್ಲಿ ಹೋಗೋದು, ಯಾವ್ಯಾವ ಇವೆಂಟ್ ಬೇಕೋ ಅದ್ ಮಾಮೂಲಿ ಅಂದ್ರೆ ಅವ್ರು ಓಕೆ, ಅವರ ಪರ್ಸನಲ್ ನಮಗ್ ಬೇಡ. ಆದ್ರೆ ಎಲ್ಲಿ ಮಾಮೂಲಿ ಮಾತಾಡೋದಕ್ಕೆ ಅಂತ ನಿಂತ್ಕೊಂಡ್ಬಿಟ್ರೆ ಯಾರು ಏನು ಎತ್ತ, ಅವರ ಸಾಧನೆ ಏನು, ದರ್ಶನ್ ರವ್ರಿಗೆ ಯಪ್ಪ ಹೇಳ್ತಾನಲ್ಲ, ವಿಗ್ಗು ಮೀಸೆ ಬಿಡಲ್ಲ, ಗಡ್ಡ ಬಿಡಲ್ಲ, ಯಾವ ಯೋಗ್ಯತೆ ಇದೆ ಅಂತ ಮಾತಾಡ್ತಾನೆ ಈ ವ್ಯಕ್ತಿ? ಯಾವ ಯೋಗ್ಯತೆ ಇದೆ ಅಂತ ಮಾತಾಡ್ತಾನೆ? ತುಂಬಾ ಬೇಜಾರಾಗುತ್ತೆ ಮೇಡಮ್ ನವ್ರೆ. ಥ್ಯಾಂಕ್ ಯು ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂಡ್ ಕಾಲ್ ಮಾಡಿದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಈ ಅಭಿಮಾನ ಇದೆಯಲ್ಲ ಅದು ಹಂಗೆ ಮುಂದೆ ಬರೀಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.